ನೈಮಿಷಾರಣ್ಯದಲ್ಲಿ ಋಷಿಗಳು ಚರ್ಚೆ ಮಾಡ್ತಾ ಅಷ್ಟಾದಶ ಪುರಾಣಗಳಿಂದ ವಾಚ್ಯವಾಗಿರತಕ್ಕಂಥ ಪರತತ್ವ ಯಾವುದು ಅಂತ ಚರ್ಚೆ ಬಂತು. ಅದಕ್ಕೆ ಅಷ್ಟಾದಶ ಪುರಾಣೇಶು ಗೀಯತೆ ವೈ ಪರಶಿವ ಅಂದ್ರು. ಉತ್ತರ ಒಂದು, ಅಷ್ಟಾದಶ ಪುರಾಣದಲ್ಲಿ ಹೇಳುವುದು ಶಿವನನ್ನೇ. ಅಷ್ಟಾದಶ ಇದು ಸ್ಕಾಂದ ಪುರಾಣ, ಇದು 81 18 ಮಾಡೋ ವಿಧಾನ. ಅಷ್ಟಾದಶ ಪುರಾಣೇಶು ಗೀಯತೆ ವೈ ಪರಶಿವ, 18 ಪುರಾಣಗಳಲ್ಲಿಯೂ ಕೂಡ ಶಿವನೇ ಪ್ರತಿಪಾದ್ಯ. ಶಿವ ಅಂದರೆ ಯಾರು? ಈಶ್ವರ ಅಂದರೆ ಯಾರು? ಅವನೇ ಶಿವ. ಈಶ್ವರ ಅಂದರೆ ಯಾರು? ಶಂಕರಾಚಾರ್ಯ ಗೀತಾ ಭಾಷ್ಯ ನೋಡಿ, ಈಶ್ವರ ಈಶನಶೀಲ ನಾರಾಯಣ. ಈಶ್ವರ ಅಂತ ಶಬ್ದ ಎಲ್ಲಿಯಾದರೂ ಪುರಾಣದಲ್ಲಿ ಪ್ರಯೋಗ ಮಾಡಿದರೆ ಅದು ಜಗತ್ತನ್ನು ನಿರಂತರ ರಕ್ಷಣೆ ಮಾಡತಕ್ಕ ಸರ್ವಸಮರ್ಥನಾದ ನಾರಾಯಣ ಅಂತ ಅರ್ಥ ಮಾಡಿ. ಶಂಕರರ ಭಾಷ್ಯ ಇದು ಮತೀಯ ಆವೇಶಗಳೇ ಇಲ್ಲ ಇಲ್ಲಿ. ಈಶ್ವರ ಈಶನಶೀಲೋ ನಾರಾಯಣ, ಯಾರು ಜಗತ್ತನ್ನು ಸರ್ವಸಮರ್ಥನಾಗಿ ರಕ್ಷಣೆ ಮಾಡ್ತಾನೋ ಅಂಥ ನಾರಾಯಣ ಅಂತ ಅರ್ಥ ಈಶ್ವರ ಅನ್ನೋದಕ್ಕೆ. ಈಶ್ವರ ಅಂದರೆ ಶಿವ ಅಂತ ಅರ್ಥ ಒಂದೇ ಅಲ್ಲ, ಸಂಸ್ಕೃತದಲ್ಲಿ ಆ ಶಬ್ದ ಅನೇಕ ಅರ್ಥದಲ್ಲಿ ಬಳಕೆ ಇದೆ. ಹಾಗೆ ಚತುರ್ಥಂ ಶಿವಂ ಅದ್ವೈತಂ ಮನ್ಯಂತೆ, ವಾಸುದೇವ ರೂಪಕ್ಕೆ ಶಿವ ಅಂತ ಹೆಸರು ಅಂತ ಉಪನಿಷತ್ತು ಹೇಳುತ್ತೆ. ಶಿವ ಅಂದರೆ ಏನು? ಶ ಅಂದರೆ ಆನಂದ, ವಾ ಅಂದರೆ ಜ್ಞಾನ, ಜ್ಞಾನಾನಂದ ಸ್ವರೂಪ ಅಂತ ಅರ್ಥ. ಯಾವುದಕ್ಕೆ ಪಿನಾಕಿಂದ ಏನರ್ಥವೋ ಅದೇ ಅರ್ಥ. ಶಿವ ಅಂದರೆ ಜ್ಞಾನಾನಂದ ಸ್ವರೂಪ, ಜ್ಞಾನಾನಂದ ಸ್ವರೂಪನಾದ ದೇವರು ಅಂತ. ಶಿವ ಅನ್ನೋದು ಯಾವನೋ ಒಬ್ಬ ಒಂದು ವಿಶಿಷ್ಟವಾದ ಹೆಸರಲ್ಲ, ದೇವರಿಗೆ ಸಾನಾಮಧೇಯ. ಜ್ಞಾನಾನಂದ ಸ್ವರೂಪನಾದ ಭಗವಂತ, ಹೌದಲ್ಲ, ಅವನನ್ನೇ ಹೇಳೋದು ಶಿವ ಅಂತ ಅನ್ನೋದು ಉಪನಿಷತ್ತಿನಲ್ಲಿ ವಾಸುದೇವ ರೂಪಕ್ಕೆ. ಆಮೇಲೆ ಈಶ್ವರ ಶಬ್ದ, ಶಿವ ಶಬ್ದ ನೋಡಿ, ನಾರಾಯಣ ಉಪನಿಷತ್ತು ಅಲ್ಲಿ ಏನು ಹೇಳ್ತದೆ? ಯೋ ವೇದಾದೌ ಸ್ವರ ಪ್ರೋಕ್ತಃ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿ ಲೀನಸ್ಯ ಯಃ ಪರಃ, ಇಲ್ಲಿ ಶಿವ, ಇದು ಪರಶಿವ. ಯಃ ಪರ ಸಮಹೇಶ್ವರ, ಯಾರವ? ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಈಗ ವೇದ ಪಾಠ ಅಧ್ವಾನ ಆಗ್ಬಿಟ್ಟೆ. ಸ ಬ್ರಹ್ಮ ಸ ಶಿವ ಸ ಹರಿ ಸೇಂದ್ರ ಯಾಕೆ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಲ್ಲಿದೆ. ಯಾರು ವೇದ ಪ್ರತಿಪಾದ್ಯನಾದ ಓಂಕಾರ ವಾಚ್ಯನೋ ಅವನನ್ನೇ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ ಪರಮ ಮಂಗಳ ಸ್ವರೂಪನು, ಜ್ಞಾನಾನಂದ ಸ್ವರೂಪನಾದ್ರಿಂದ ಶಿವ ಅಂತ ಕರೀತಾರೆ. ಶಿವ ಅಂದರೆ ಭಗವಂತ ಅಂತ ಇಷ್ಟೇ ಅರ್ಥ, ಯಾವುದೋ ಒಂದು ಮೂರ್ತಿ ವಿಶೇಷ ಅಲ್ಲ. ಹಾಗಾಗಿ ಯಾರು ಜ್ಞಾನಾನಂದ ಸ್ವರೂಪನೋ ಅಂಥ ವಾಸುದೇವನನ್ನ, ಅಂಥ ನರಸಿಂಹನನ್ನ, ಅಂಥ ನಾರಾಯಣನನ್ನ, ಸರ್ವೋತ್ತಮನಾದವ ಶಿವ, ಜ್ಞಾನಾನಂದ ಸ್ವರೂಪನಾದ ಭಗವಂತನೇ ಸರ್ವೋತ್ತಮ ಅನ್ನುವುದನ್ನ ಎಲ್ಲಾ ಪುರಾಣಗಳು ಸಾರ್ತಾವೆ.